ಯಾಕಂದ್ರೆ ಇದು ಒಂದು ಮೋಟರ್ ಐತಿ, 2 ಮಷಿನ್ ಅದಾವ ಇಲ್ಲಿ. ಇದು ಯಾವ ತರ ಆಪರೇಟ್ ಆಗ್ತಿದ್ ಏನ್ ಆಗ್ತಿದ್ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಮೇಡಮ್ ಸ್ವಲ್ಪ. ಸರ್ ಇದು ಮೋಟ್ರು ಒಂದೇ, ಹಾ ಮೇಡಮ್. ಮಿಷನ್ 2, ಯಾಕಂದ್ರೆ 2 ಜನ ಕೂತು ಕೆಲಸ ಮಾಡ್ಬೋದು. ನಾವು ಉದಾಹರಣೆ ಯಾಕಾದ್ರೂ ಒಬ್ರೇ ಇದ್ವಿ ಅಂತ ಹೇಳಿದ್ರೆ ಒಬ್ರೇ ಒಂದ್ ಮಿಷನ್ ಬಂದ್ ಮಾಡಿ ಒಂದ್ ಮಿಷನ್ ಸ್ಟಾರ್ಟ್ ಮಾಡ್ಕೋಬಹುದು ಸರ್. ಒಂದೇ ಮಿಷನ್ ಅಲ್ಲಿ 6 ರಿಂದ 16 ವರೆಗಿನ ಅವರು ಡೈ ಚೇಂಜ್ ಮಾಡ್ಕೊಂಡು ಎಲ್ಲಾ ತರದ ಪ್ಲೇಟ್ಸ್ ಗಳನ್ನ ಒಂದೇ ಮಿಷನ್ ಅಲ್ಲಿ ಮಾಡ್ಬೋದು ಸರ್. ಈ ತರ ಪ್ಲೇಟ್ ನಲ್ಲಿ ನಾವು ನಿಂತ್ಕೊಂಡಾದ್ರೂ ಊಟ ಮಾಡ್ಬೋದು, ಕೂತ್ಕೊಂಡಾದ್ರೂ ಊಟ ಮಾಡ್ಬೋದು. ಇದ್ರಲ್ಲಿ ಟೇಬಲ್ ಮೇಲೆ ಇಟ್ಟು ಕೂತ್ಕೊಂಡು ಊಟ ಮಾಡೋದಿದೆ. ಇದು ತಿಳು ಬರುತ್ತೆ. ಇದು 4-5 ಈ ತರ ಎಲ್ಲ ಒಂದೇ ಸರಿಗೆ ನಾವು ಹಾಕಿ ಪ್ಲೇಟ್ ತೆಗಿಬಹುದು. 4-5 ಪ್ಲೇಟ್ ಒಂದೇ ಸಲ ನಾವು ಹಾಕಿ ತೆಗಿಬಹುದು. ಒಂದೇ ಸಲ ಹಾಕಿ ತೆಗಿಬಹುದು ಸರ್. ಓಕೆ ಓಕೆ. ಯಾಕಂದ್ರೆ ಈಗ ನಾವು ಒಂದೇ ಪ್ಲೇಟ್ ಹಾಕಿದಂದ್ರೂ ಮಾಡ್ಬೋದು, ತಿಳು ಇತ್ತಂದ್ರೆ 4-5 ಪ್ಲೇಟ್ ಹಾಕಿ ಮಾಡ್ಬೋದು. ಅದಕ್ಕೆ ನಾವು ಡೈಗಿ ಚೇಂಜ್ ಮಾಡೋದು ಇದಿಲ್ಲ, ಏನಿಲ್ಲ. ಅವ್ರ ಬಗ್ಗೆ ನನ್ಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ನಾನ್ ಬೆಳೆದ್ ಇಂಪಾರ್ಟೆಂಟ್ ಅಲ್ಲ, ನನ್ ಜೊತೆ 4 ಜನನು ಬೆಳೆಸ್ಬೇಕು. ನಾನು ಕೂಡ ಟ್ರೈನಿಂಗ್ ತಗೊಂಡಿದ್ದೇನೆ ಫ್ರೀ, ಎಲ್ಲರಿಗೂ ಫ್ರೀ ಟ್ರೈನಿಂಗ್ ಕೊಡಿಸೋಣ. ಆಮೇಲೆ ಇನ್ನೂ ಒಂದಿದೆ, ಅವ್ರದ್ದು ಯಾವ್ದೋ ಭಾರತ್ ಬ್ಯಾಂಕ್ ಅಂತ ಇದೆ ಅಂತೆ, ಅವ್ರಿಗೆ ಸಪೋರ್ಟ್ ಕೂಡ ಇದೆ. ಮಹಿಳೆಯರಿಗೆ ಅದು ಲೋನಿನ ವ್ಯವಸ್ಥೆ ಕೂಡ ಹೇಳ್ತಾ ಇದ್ದಾರೆ, ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಅದನ್ನು ಕೇಳಿ ನನ್ಗೆ ತುಂಬಾ ಸಂತೋಷ ಅನಿಸ್ತು ಸರ್. ಅವ್ರು ಯಾವ್ದೇ ಒಂದ್ ಬಿಸ್ನೆಸ್ ಮಾಡ್ತೀವಿ ಅಂತ ತುಂಬಾ ಕುತೂಹಲದಿಂದ ಬರ್ತಾರೆ, ಮಾರ್ಕೆಟಿಂಗ್ ನಲ್ಲಿ ಫೇಲ್ ಆಗ್ತಾ ಇದಾರೆ. ಅದಕ್ಕೆ ನೀವು ಮಾರ್ಕೆಟಿಂಗ್ ನಲ್ಲಿ ಫೇಲ್ ಆಗ್ಬೇಡಿ ಅಂತ ಹೇಳಿ ನಮ್ಮ ಪರಿವರ್ತನಾ ಫೌಂಡೇಶನ್ ಇಂದ ನಮ್ ಸರ್ ಆಗ್ಲಿ ನಾವಾಗ್ಲಿ ನಮ್ ಟೀಮ್ ನವ್ರು ಏನ್ ಮಾಡ್ತಾ ಇದಾರೆ, ಅವರಿಗೆ ಮಾರ್ಕೆಟಿಂಗ್ ಸಪೋರ್ಟ್ ಕೊಟ್ಟು ಮಾರ್ಕೆಟಿಂಗ್ ನಾಲೆಜ್ ಕೊಟ್ಟು ಬೆಳೆಸ್ತಾ ಇದಾವೆ. ನಮ್ದು ಉದ್ದೇಶ ಇಷ್ಟ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಬಂದಿರೋದು ಗುಲ್ಬರ್ಗಾದಲ್ಲಿ ಪ್ರಿನ್ಸ್ ಎಂಟರ್ಪ್ರೈಸಸ್ ಅವ್ರ ಕಡೆಯಿಂದ ಮಷೀನನ್ನು ತೊಗೊಂಡ್ಬಂದಿದ್ದಾರೆ ಗುಲ್ಬರ್ಗಾದಲ್ಲಿ. ಅದೇ ಥರ ಸ್ನೇಹಿತರೆ, ಪರಿವರ್ತನ್ ಫೌಂಡೇಶನ್ ಅವ್ರ ಕಡೆಯಿಂದ ಫ್ರೀಯಾಗಿ ಟ್ರೈನಿಂಗ್ನ ತೊಗೊಂಡು ಯಾವ ಥರ ಬಿಸ್ನೆಸ್ ಮಾಡಬೇಕು, ಯಾವ ಥರ ಪೇಪರ್ ಪ್ಲೇಟ್ನ ರೆಡಿ ಮಾಡಬೇಕು, ಅದೆಲ್ಲ ನಿಮಗೆ ನಾಲೆಜ್ನ ತೊಗೊಂಡು ಇಲ್ಲೇ ಮಷಿನ್ನ ಪರ್ಚೇಸ್ ಮಾಡಿ ಇಲ್ಲಿ ಓಪನಿಂಗ್ನ ಮಾಡಿದ್ದಾರೆ ಇವತ್ತು. ಸ್ನೇಹಿತರೆ, ನೀವು ಎಲ್ಲ ಮಷಿನ್ ಎಲ್ಲ ನೋಡಬೇಕು, ನಿಮಗೆ ರಾ ಮೆಟೀರಿಯಲ್ ಎಲ್ಲ ನೋಡ್ಬೇಕಂತ ಹೇಳಿದರೆ ಸ್ನೇಹಿತರೆ, ಯಾವ ಥರ ಪೇಪರ್ ಪ್ಲೇಟ್ನ ರೆಡಿ ಆಗುತ್ತೆ ನೀವು ಇಲ್ಲೇ ಬಂದೆಲ್ಲ ನೋಡ್ಕೋಬೋದು. ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಫಸ್ಟ್ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ. ನನ್ನ ಹೆಸರು ಸುವರ್ಣ ವಾಣಿಶ್ರೀ ಅಂತ ಹೇಳ್ರಿ. ನಮ್ದು ಗುಲ್ಬರ್ಗಾ ರೀ, ಜರ್ಗಿ ಕಾಲನಿ, ಪವರ್ ಲೇಔಟ್. ಓಕೆ, ಗುಲ್ಬರ್ಗಾದಲ್ಲಿ ನಿಮ್ಮ ಊರು ಗುಲ್ಬರ್ಗಾ ಮೇಡಮ್? ಹೌದ್ರಿ. ಓಕೆ, ಇಲ್ಲಿ ರೈಲ್ವೆ ಸ್ಟೇಷನ್ ಸಮೀಪ ಆಗತ್ತೆ, ಬಸ್ ಸ್ಟ್ಯಾಂಡ್ ಸಮೀಪ ಆಗತ್ತೆ ಮೇಡಮ್? ಎರಡು ಸನಿ ಆಗ್ತಾವ್ರಿ. ರೈಲ್ವೆ ಸ್ಟೇಷನ್ ಸನಿ ಆಗ್ತದೆ, 1 ಕಿಲೋಮೀಟರ್. ಬಸ್ ಸ್ಟ್ಯಾಂಡ್ 1 ಕಿಲೋಮೀಟರ್. 1 ಕಿಲೋಮೀಟರ್ ಆಗತ್ತೆ. ಓಕೆ, ಇವತ್ತು ನೀವು ಒಂದು ಒಳ್ಳೆ ಕಾರ್ಯಕ್ರಮ, ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾರ, ಒಂದು ಒಳ್ಳೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾರ ಮೇಡಮ್, ಪೇಪರ್ ಪ್ಲೇಟ್ ಬಿಸ್ನೆಸ್ ಅಂತೇಳಿ. ಇದು ಪೇಪರ್ ಪ್ಲೇಟ್ ಬಿಸ್ನೆಸ್ ಬಗ್ಗೆ ನಿಮ್ಗೆ ಯಾವ ತರ ಗೊತ್ತಾಯ್ತು ಮೇಡಮ್? ನಾವು ಯೂಟ್ಯೂಬ್ ನೋಡಕತ್ತಿದ್ದೇವ್ರಿ. ಹುಬ್ಳಿಯಿಂದ ಮಾಂತೇಶ್ ಸರ್ ಅನ್ನೋರ್ದು ಯೂಟ್ಯೂಬ್ ಹಚ್ಕೊಂಡಿದ್ದೀವಿ. ಶಶಿಕಲಾ ಮೇಡಮ್ ಅವ್ರದ್ದು ಇದಾಗ ನೋಡ್ದೇವು. ಫೋನ್ ಶಶಿಕಲಾ ಮೇಡಮ್ ಅವ್ರು ಎತ್ತರು. ಸರ್ ಏನಂತಂದ್ರು, ನೋಡಮ್ಮ ಇದು ಇಲ್ಲಿ ಫೋನ್ ಹೆಂಗ್ ಮಾತಾಡ್ಬೇಡ್ರಿ, ಬಂದ್ ಹತ್ರ ನೋಡ್ಕೊಂಡ್ ಹೋರಿ ಅಂತಂದ್ರಿ. ನಾವ್ ನೋಡಕ್ ಒಂದ್ಸಾರಿ ಫಸ್ಟಿಗೆ ಹೋದೇವಿ, ಸರಿಯಾಗಿ ಅನಸ್ತು. ಮತ್ 2 ಸಾರಿ ಟ್ರೈನಿಂಗ್ ಹೋದೇವ್ರಿ. 2 ಸತ ಟ್ರೈನಿಂಗ್ ಹೋಗಿದ್ರ. ಈಗ ನೀವು ಮೆಷಿನ್ ತಗೊಂಡಿದ್ದು ಹುಬ್ಳಿಯಲ್ಲಿ ಯಾವ ಕಂಪನಿಯಲ್ಲಿ ತಗೊಂಡಿದ್ರಿ ಮೇಡಮ್? ಇದು ಪ್ರಿನ್ಸ್ ಕಂಪನಿಯಲ್ಲಿ ತಗೊಂಡಿದ್ದೀವಿ. ಓಕೆ, ಪ್ರಿನ್ಸ್ ಎಂಟರ್ಪ್ರೈಸಸ್ ಅವ್ರ ಹತ್ರನ ತಗೊಂಡಿರಿ ನೀವು ಮಿಷಿನ್. ಓಕೆ, ಇದರ ಎಲ್ಲ ನಿಮ್ಗೆ ಅಲ್ಲಿ, ಯಾಕಂದ್ರೆ ಮಿಷಿನ್ ಅಂದ್ರೆ ಜಗ್ ಅದಾವಲ್ಲಿ, ಎಲ್ಲಾ ಮಿಷಿನ್ ನೋಡಕ್ ಸಿಕ್ತೆ ನಿಮ್ಗೆ. ಅದೇ ತರ ಅವ್ರ ಕಡೆ ರಾ ಮೆಟೀರಿಯಲ್ ಸಿಗತ್ತೆ, ಎಲ್ಲಾ ತರದ್ದು ಮೆಟೀರಿಯಲ್ ಆಯ್ತು, ಡೈ ಆಯ್ತು, ಈ ತರ ಎಲ್ಲಾ ವೆರೈಟಿನ ಅವ್ರ ಕಡೆ ಸಿಗತ್ತೆ. ಬಹಳ ಒಳ್ಳೇದರಿ ವೆರೈಟಿ. ನಾವು ಕಣ್ಣಿಗೆ ಇಲ್ಲಿ ಕುಂತು ಹೇಳಕ್ಕಿಂತ ಅಲ್ಲಿ ಹೋಗಿ ನೋಡಿದ್ ಬಹಳ ಆನಂದಾಗೆ ತಗೊಂಡ್ ಬಂದೇವ್ರಿ ನಾವು. ಯಾವ ತರ, ಯಾಕಂದ್ರೆ ನೀವು ಅಲ್ಲಿ ಹೋಗಿದ ನಿಮ್ಗೆ ಎಲ್ಲಾ ಫುಲ್ ನಾಲೆಜ್ ಸಿಕ್ತು. ಬಟ್ ಅದ ನೀವು ಫೋನ್ದಾಗ ಮಾತಾಡಿದ್ರೆ ಅಷ್ಟು ನಾಲೆಜ್ ಬರ್ತಿದಿಲ್ರಿ. ಆದ್ರೂ ನಾವು ಹೋಗಿ ನೋಡ್ಕೊಂಡ್ ಬರ್ಬೇಕು ಅನ್ನೋದು ಕುತೂಹಲದಿಂದ ಹೋದೆವು. ಹೋಗಿ ನೋಡ್ಯಾರೆ ಬರ್ಬೇಕು, ಹೆಂಗದ ಮಿಷನ್ ಹಾಕದ್ ಹೆಂಗರಿ ಅದತ್ತು. ಫಸ್ಟ್ ಹೋಗ್ಬೇಕು, ಕುತ್ತಲ್ಲೇ ಮಾತಾಡ್ರಿ, ಏನು ಫೈದಾ ಆಗಂಗಿಲ್ಲ ಅಂತಂದು ಹೋದೆವು. ಹೋಗತನ ಶಶಿಕಲಾ ಮೇಡಮ್ ಅವ್ರು ಅಲ್ಲಿ ಕುಂತಿದ್ರು, ಕರೆದ್ರು, ನಮ್ಗ್ ತಿಳಿಸಿ ಮಾಹಿತಿ ಹೇಳಿದ್ರು. ತಿಳಿಯಂಗಿಲ್ಲ ಅಂತಂದ್ರ ಮಾಂತೇಶ್ ಸರ್ ಅವ್ರು ಟೈಮ್ ಕೊಟ್ಟು ಬಾಳ್ ಚೆನ್ನಾಗಿ ಹೇಳಿದಾರೆ. ಸಿಟಿಗೆ ಬಂದಿಲ್ರಿ, ಎಷ್ಟ್ ಸಾರಿ ಫೋನ್ ಹಚ್ಚಿರು, ನಾನು ಹಿಂಗ ಆಗ್ಯದ್ರಿ ಸರ್, ಹಿಂಗಾಗ್ಯದ್ರಿ. ಇಲ್ಲಮ್ಮ ಮಾಡ್ಕೋ, ನೀ ಚೆನ್ನಾಗ್ ಮಾಡ್ಕೋ ಅಮ್ಮ, ಹಿಂಗ್ ಮಾಡು ಚೆನ್ನಾಗ್ ಮಾಹಿತಿ ಹೇಳ್ಕೊಟ್ಟಿದ್ದಾರೆ. ಅದ್ರಂತೆ ನಂದೊಂದ್ ಅಭಿಪ್ರಾಯ ಸ್ಪಷ್ಟವಾಗಿ ತಿಳ್ಸೋದ್ ಏನಂತಂದ್ರ, ಗುಲ್ಬರ್ಗಾದಾಗ ಯಾವ ಕಂಪನಿನೂ ಇಲ್ಲ. ಗುಲ್ಬರ್ಗಾದಾಗ ಎಲ್ಲಾ ಹೆಣ್ಮಕ್ಳಿಗೆ ಸಂಗೀನವ್ ಸಲಿಯಕ್ಕಾಗಿ ನಾನು ಹೈರಾಣ ಆಗ್ಬೇಕು. ಯಾಕಂದ್ರೆ ನೀವು ಅಷ್ಟೇ ಬೆಳೆಯುವುದಲ್ಲ, ಎಲ್ಲಾ ಹೆಣ್ಮಕ್ಳಿಗೆ ಉದ್ದಾಮಾಗಿ ನಾನು ಪ್ರತಿ ಒಂದು ಹೆಣ್ಮಕ್ಳಿಗೆ, ಈಗಂತೂ ಅಫ್ಜಲ್ಪುರ್ ತಾಲೂಕದಾಗಂತೂ ಮಳಿ ಇಲ್ಲ, ಬೆಳಿ ಇಲ್ಲ, ರೈತರಂತೂ ಬಹಳ ಕಷ್ಟ ಪಡ್ಲಾಗತ್ತಾರ. ಅದ್ರ ಸಲಕ್ಕಾಗಿ ನಾನು ರೈತರಿಗೆ ಒಂದು ಹೆಲ್ಪ್ ಆದಂಗ ಆಗ್ತದ ಅಂತಂದು, ಇದು ಒಂದೇ ಮಿಷನ್ ಅಂತಲ್ಲ, ಎಲ್ಲಾ ಮಿಷನ್ಗಳಿಗೆ ನೋಡ್ಕೊಂಡ್ ಬಂದೀನಿ. ಸರಿಯಾಗಿ ಅನ್ಸದ. ಫಸ್ಟ್ ನಾ ಮಾಡಿ ನೋಡ್ಬೇಕು, ಸೆಕೆಂಡ್ ಎಲ್ಲರಿಗೂ ಒಯ್ದು ಕೊಡ್ಬೇಕು. ಹಳ್ಳಿದವ್ರ ಬಳಿ ಅಮೌಂಟ್ ಕಡಿಮೆ ಇರ್ತಾವ್ರಿ,
ಕ್ಯಾಶ್ ಜಾಸ್ತಿ ಇರಂಗಿಲ್ಲ ಅವ್ರ ಹತ್ರ. ಹೌದೌದು ಸ್ವಲ್ಪ ಯಾವ್ದಾರೆ ರೀತಿಲೇ ಮಾಡಿ ಪ್ರತಿಯೊಂದ್ ಹಳ್ಳಿಗೆ ಇಸ್ಕೊಡ್ಬೇಕನ್ನೋದು ನಂದು ಅಫಜಲ್ಪುರ್ ತಾಲೂಕ ಬಾಳ ಇಷ್ಟ ಅದ ನನಗೆ ಇಸ್ಕೊಟ್ಟಕ್ಕೆ. ಹಾ ಓಕೆ. ಯಾಕಂದ್ರೆ ನೀವು ಅಷ್ಟ ಬೆಳೆಯುದಿಲ್ಲ, ಎಲ್ಲಾ ಹೆಣ್ಮಕ್ಳಿಗೆ ನೀವು ಬೆಳೆಸ್ಬೇಕಂತೇಳಿ ಫಸ್ಟ್ ಆಗಿ ನೀವು ಮಿಷಿನ್ ತಗೊಂಡು ನೀವು ಟ್ರಯಲ್ ಮಾಡ್ತಾ ಇದ್ದೀರಾ. ಹೌದ್ರಿ ಸರ್. ಚೆನ್ನಾಗಿತ್ತ ಅಂತ ಹೇಳಿದ್ರೆ ನೀವು ಎಲ್ಲಾ ಮಹಿಳೆಯರಿಗೆ ನೀವು ಹೇಳ್ಬೇಕಂತ ಹೇಳಿ ನಿಮ್ ವಿಚಾರ. ಗುಲ್ಬರ್ಗದಾಗ್ನು ಬಹಳಷ್ಟು ಜನ ಫೋನ್ ಹಚ್ಚಿದ್ದಾರೆ ನಿನ್ನು ಇವತ್ತು. ಆದ್ರೆ ಎಲ್ಲರಿಗ್ ಬಂದ್ ನೋಡ್ಕೋರಿ, ಫ್ರೀದಾಗಿ ಟ್ರೈನಿಂಗ್ ಕೊಡ್ತೇವಿ ಸರ್. ನಮಗ್ ಫ್ರೀ ಟ್ರೈನಿಂಗ್ ಕೊಟ್ರೆ ನಾವು ನಿಮ್ಗೆ ಫ್ರೀ ಆಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಮೇಡಮ್ ಸರ್ ಅವ್ರು ಕೊಟ್ಟಿದ್ದಾರೆ, ಮೇಡಮ್ ಅವ್ರು ಕೊಟ್ಟಿದ್ದಾರೆ. ಮೇಡಮ್ ಯಾಕಂದ್ರೆ ಪರಿವರ್ತನ್ ಫೌಂಡೇಶನ್ ಇದೆಯಲ್ಲ ಅವ್ರ ಕಡೆ ನಿಮ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಓಕೆ ಓಕೆ. ಅಂದ್ರೆ ಈಗ ಟ್ರೈನಿಂಗ್ ಬರೀ ನಿಮ್ಗೆ ಇದು ಮಷಿನ್ ಯಾವ ತರ ಆಪರೇಟ್ ಮಾಡ್ಬೇಕು ಅಷ್ಟೇ ಹೇಳ್ಕೊಟ್ಟಾರ, ಏನು ಮಾರ್ಕೆಟಿಂಗ್ ಲೈನಿಂಗ್ ಹೆಂಗ್ ಮಾಡ್ಬೇಕು, ಯಾವ ತರ ಮಾತಾಡ್ಬೇಕು, ಯಾವ ತರ ಹೋಗ್ಬೇಕು, ಯಾವ ತರ ಚೆಲ್ ಮಾಡ್ಬೇಕು, ಆಮೇಲೆ ಫಸ್ಟ್ ನಾವು ಹೆಂಗ ಹೋಗಿ ಅವ್ರ ಸಂಗಟ್ ಮಾತಾಡ್ಬೇಕು ಅನ್ನೋದು ಪ್ರತಿ ಒಂದನ್ನು ಮಾಂತಿ ಸರ್ ಅವ್ರನ್ನ ಕಳ್ಸಾರ. ಮೇಡಮ್ ಅವ್ರನ್ನ ಒಂದ್ ಸಾರಿ ಮೇಡಮ್ ಅವ್ರು ಇದ್ರು, ನೆಕ್ಸ್ಟ್ ಸಾರಿ ಹೋದಾಗ ಮೇಡಮ್ ಅವರು ಮಿಸ್ ಆದ್ರು ನಮ್ಮ ಹತ್ರ. ಓಕೆ ಓಕೆ. ಆ ತರ ಆಗಿದೆ ಮೇಡಮ್. ಯಾಕಂದ್ರೆ ಮೇಡಮ್ ಅವರು ನಿಮ್ಗೆಲ್ಲಾ ಮಾಹಿತಿನ ಕೊಟ್ಟಿದ್ದಾರೆ. ಓಕೆ. ಯಾಕಂದ್ರೆ ಶಶಿಕಲಾ ಮೇಡಮ್ ಒಂದ್ ಸ್ವಲ್ಪ ಟೈಮ್ ಇದ್ದಾಗ ನಾವು ಇನ್ನೊಂದ್ ಹೇಳ್ತೇವಿ, ಸಾಯಂಕಾಲ ಈಗಂತೂ ಸತತವಾಗಿ ಅವ್ರಿಗೆ ಟೈಮ್ ಇಲ್ಲ, ಅದ್ರನ್ನ ಟೈಮ್ ತಗೊಂಡು ಟೈಮ್ ಒಂದ್ ಸ್ವಲ್ಪರೇ ಮಾಹಿತಿ ಕೊಡ್ತಾರ ನಮಗ್. ಈ ಸಿಟಿಗೆ ಬರಂಗಿಲ್ಲ ಸರ್, ಸಿಟಿಗೆ ಬರಂಗಿಲ್ಲ, ಮೇಡಮ್ ಸಿಟಿಗೆ ಬರಂಗಿಲ್ಲ. ಓಕೆ ಓಕೆ. ಎಲ್ಲಾ ಮಾಹಿತಿ ಕೇಳಿದ್ರೆ ಎಷ್ಟ್ ಸತ ಫೋನ್ ಹಚ್ಚಿದ್ರೆ ಸಿಟಿಗೆ ಬರಂಗಿಲ್ಲ, ಆರಾಮಾಗಿ ಇದ್ ಮಾಡ್ತಾರೆ, ಎಲ್ಲಾ ಮಾಹಿತಿನ ಕೊಡ್ತಾರೆ. ಯಾಕಂದ್ರ ನೀವು 10 ಸಲ ಫೋನ್ ಹಚ್ಚಿದ್ರ ಅಂದ್ರೆ ಎಷ್ಟ್ ಸಲ ಫೋನ್ ಹಚ್ಚಾಕತ್ತೀರ ಅಂತೇಳಿ ಆತರ ಹೇಳಲ್ಲ, ಕರೆಕ್ಟ್ ಆಗಿ ಎಲ್ಲಾ ತಿಳಿಸ್ಕೊಡ್ತಾರೆ. ಬಿಸ್ನೆಸ್ ಯಾವ ತರ ಮಾಡ್ಬೇಕು, ಮಾರ್ಕೆಟಿಂಗ್ ಯಾವ ತರ ಮಾಡ್ಬೇಕು, ಏನೇನಿದೆ ಎಲ್ಲ ಇದೆ ಎಲ್ಲ ತಿಳಿಸ್ಕೊಡ್ತಾರೆ. ಓಕೆ. ಯಾಕಂದ್ರ ಮೇಡಮ್ ಅವರು ನಿಮ್ಗೆ ಎಲ್ಲಾ ಮಾಹಿತಿನ ಅಲ್ಲೇ ಕೊಡ್ತಾರೆ. ಓಕೆ ಓಕೆ. ಆಮೇಲೆ ಹೇಳಿ ಮೇಡಮ್. ಆಮೇಲೆ ನಾನೂಗ ಒಂದು ಖಯಸ್ ಅದರಿ ಸರ್, ಗುಲ್ಬರ್ಗದಾಗ ಎಲ್ಲರಿಗೂ ಫ್ರೀ ಕೊಟ್ಟು ಮಿಷನ್ ಇಸ್ಕೊಟ್ಟಿ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕನ್ನೋದ್ ನಾ ಫ್ರೀದಾಗೆ ಹೇಳ್ಕೊಡ್ತೀನಿ ಎಲ್ಲರಿಗೆ. ಅವ್ರಿಗೆ ಇಸ್ಕೊಟ್ ಬಿಡ್ತೇವಿ ಮಿಷನ್. ಓಕೆ. ಯಾಕಂದ್ರೆ ನಿಮ್ಗೆ ಈಗ ಫ್ರೀ ಆಗಿ ಟ್ರೈನಿಂಗ್ ಸಿಕ್ಕಿದೆ ಅಂತ ಹೇಳಿ ನೀವು ಎಲ್ಲರಿಗೂ ಫ್ರೀ ಆಗಿ. ಓಕೆ. ನೀವು ಫ್ರೀ ಆಗಿ ಟ್ರೈನಿಂಗ್ ಕೊಡ್ತೀರಾ ಯಾವ ತರ ಮಾರ್ಕೆಟಿಂಗ್. ಭಾರತ್ ಬ್ಯಾಂಕ್ನಾಗ ಬಾಳ ಹೆಲ್ಪ್ ಮಾಡ್ತಾರಿ. ಭಾರತ್ ಬ್ಯಾಂಕಿನ ಸರ್ ತುಂಬಾ ಒಳ್ಳೇದಾರಿ, ಅವ್ರಂತೂ ಹೆಲ್ಪ್ ಮಾಡೇ ಮಾಡ್ತಾರಿ ಸರ್. ಪ್ರತಿಯೊಬ್ರು ಹೆಣ್ಮಕ್ಳಿಗೆ ಮಾಡ್ತಾರ. ಆ ಬ್ಯಾಂಕಿನ ಹೆಸರು ಇವತ್ತು ಹೇಳ್ಬೇಕಂತಂದ್ರ ನಮ್ಗ್ 1 ಲಕ್ಷ ರೂಪಾಯಿ ಕಮ್ಮಿ ಇದ್ದಾಗ ಅವ್ರು ಲೋನ್ ಮಾಡಿ ಕೊಟ್ಟಿದ್ದಾರೆ. ಶುಕ್ರವಾರ ದಿನ ಮೀಟಿಂಗ್ ಇರ್ತದ್ರಿ, ಯಾರ್ ಬೇಕಾದವ್ರು ಲೋನ್ ತಗೊಂಡ್ ಮಿಷನ್ ತೊಳಕ್ ಮಾತ್ರ ಲೋನ್ ಇಸ್ಕೊಡ್ತೀನಿ, ನಾ ಬೇರೆ ದೇಶಕ್ಕೆ ಇಸ್ಕೊಟ್ಟಂಗಿಲ್ಲ. ಯಾಕಂದ್ರೆ ಅದು ಲೋನ್ ಯಾರಿಗೆ ಫೆಸಿಲಿಟಿ ಬೇಕಂತ ಆತರ ಅವ್ರಿಗೆ ಮಾತ್ರ ಇಸ್ಕೊಡ್ತೀವಿ, ಇದ್ ಮಾಡ್ಕೊಡ್ತೀರಾ. ಓಕೆ ಓಕೆ ಮೇಡಮ್. ಆಯ್ತು ಮೇಡಮ್. ಸ್ವಲ್ಪ ನಮ್ಮ ಮೇಡಮ್ಸ್ಗೆ ಸ್ವಲ್ಪ ಮಾತಾಡೋಣ. ಶಶಿಕಲಾ ಮೇಡಮ್ ಇವರು ಪರಿವರ್ತನ್ ಫೌಂಡೇಶನ್ ದಲ್ಲಿ ಇರ್ತಾರೆ, ಇವ್ರು ಕೂಡ ಒಂದ್ 2 ಮಾತನ್ನ ತಿಳ್ಕೊಳ್ಳೋಣ ಫ್ರೆಂಡ್ಸ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಪರಕ್ ಸರ್. ಯಾಕಂದ್ರ ಎಲ್ಲಾರ್ಗು ನೀವು ಟ್ರೈನಿಂಗ್ ಫ್ರೀ ಆಗಿ ಕೊಡ್ತಾ ಇದ್ದೀರಾ, ಎಲ್ಲಾರ್ಗೆ ಮಿಷಿನ್ ಯಾವ ತರ ಆಪರೇಟ್ ಮಾಡ್ಬೇಕು, ಬಿಸ್ನೆಸ್ ಯಾವ ತರ ಮಾಡ್ಬೇಕು, ಇದೆಲ್ಲ ನೀವು ಹೇಳ್ಕೊಡ್ತಾ ಇದ್ದೀರಾ. ನಿಮ್ಮ ಉದ್ದೇಶ ಏನಿದೆ ಮೇಡಮ್, ಏನ್ ಮಾಡ್ಬೇಕಂತಿದ್ದೀರಾ? ಯಾಕಂದ್ರೆ ಪೇಪರ್ ಪ್ಲೇಟ್ ಬಿಸ್ನೆಸ್ ಅಷ್ಟಲ್ಲ, ಮಾರ್ಕೆಟಿಂಗ್ ಯಾವ ತರ ಮಾಡ್ಬೇಕು ಯಾವ ತರ ಎಲ್ಲ ನೀವು ತಿಳಿಸ್ಕೊಡ್ತಾ ಇದ್ದೀರಾ. ಯಾಕಂದ್ರೆ ನಿಮ್ಮ ಉದ್ದೇಶ ಅಂತೀವಿ ಮರೇ ಮಷಿನ್ ಸೇಲ್ ಮಾಡೋದಿತ್ತಂದ್ರ ಮಾರ್ಕೆಟಿಂಗ್ ಬಗ್ಗೆ ನೀವು ಏನು ನಾಲೆಜ್ ಕೊಡ್ತಿದ್ದಿಲ್ಲ, ಬಟ್ ಇದನ್ನು ನೀವು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀರಾ. ಒಂದು ಮಹಿಳೆಯರಿಗೆ ಒಂದು ಒಳ್ಳೇದು ಒಂದು ಉದ್ಯೋಗ ಕೊಡ್ತಾ ಇದ್ದೀರಾ. ಇದರ ಬಗ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಮಾಹಿತಿನ ಕೊಡಿ ಮೇಡಮ್. ಓಕೆ ಸರ್, ಹೇಳ್ತೀನಿ ಸರ್. ಈಗ ನಾವು ಟ್ರೈನಿಂಗ್ ಕೊಡೋ ಉದ್ದೇಶ ಏನಂತ ಹೇಳಿದ್ರೆ, ಅವ್ರಿಗೆ ಮಾರ್ಕೆಟಿಂಗ್ ನಾಲೆಜ್ ಇರಂಗಿಲ್ಲ. ಎಲ್ಲರಿಗೂ ಮಾರ್ಕೆಟಿಂಗ್ ನಾಲೆಜ್ ಇರಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಜಾಸ್ತಿ ಯಾರಾದ್ರೂ ಯೂಟ್ಯೂಬ್ ನೋಡಿ ಫೋನ್ ಮಾಡಿದಾಗೆ ನೇರವಾಗಿ ಇಲ್ಲಿ ನಮ್ಮ ಪರಿವರ್ತನಾ ಫೌಂಡೇಶನ್ ಹೆಡ್ ಆಫೀಸ್ ಹುಬ್ಳಿಗೆ ಬನ್ನಿ, ಮೊದಲು ಟ್ರೈನಿಂಗ್ ತಗೊಳ್ಳಿ, ಆ ನಂತರ ಮಿಷನ್ ಬುಕ್ ಮಾಡೋ ವಿಚಾರವನ್ನ ಮಾಡಿ ಎಲ್ಲಾ ರೀತಿಯ ಮಿಷನ್ ಗಳನ್ನ ತೋರಿಸ್ಕೊಡ್ತೇವೆ. ಆಮೇಲೆ ಪ್ರಾಡಕ್ಟ್ ಯಾವ ತರ ರೆಡಿ ಆಗೋದು, ಪ್ಯಾಕಿಂಗು, ಆಮೇಲೆ ಮಾರ್ಕೆಟಿಂಗ್ ನೀವು ಯಾವ ತರ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನೀವು ಮಾರ್ಕೆಟಿಂಗ್ ಕಲಿಬೇಕು ಅನ್ನೋದನ್ನ ಕೂಡ ನಾವು ಅವ್ರಿಗೆ 1 ತಾಸಿನಲ್ಲಿ ಎಲ್ಲಾ ಟ್ರೈನಿಂಗ್ ಅನ್ನ ಕಲಿಸ್ಕೊಡೋಂತ ವ್ಯವಸ್ಥೆಯನ್ನ ಮಾಡ್ತಾ ಇದೇವೆ. ಹಾಗೆ ಮಾಡೋದ್ರಿಂದ ಏನಾಗ್ತತಿ ಅಂದ್ರೆ ಅವ್ರ ಮಾರ್ಕೆಟಿಂಗ್ ನಾಲೆಜ್ ಅನ್ನ ಅವರಲ್ಲಿ ಬೆಳಿತೈತಿ, ಕಲಿತಾರೆ. ಯಾಕಂತ ಹೇಳಿದ್ರೆ ಈಗ ನಮ್ಮ ತುಂಬಾ ಜನರಿಗೆ ಮಾರ್ಕೆಟಿಂಗ್ ಇರಂಗಿಲ್ಲ ನಾಲೆಜ್. ಹೌದು ಮೇಡಮ್. ಯಾಕಂದ್ರೆ ಎಲ್ಲಾ ತರದ್ ಇದ್ ಮಾಡ್ತಾರೆ, ಲಾಸ್ಟಿಗೆ ಬಂದ್ ಅಲ್ಲಿಗೆ ಸೋತ್ ಬಿಡ್ತಾರೆ. ಅವ್ರು ಯಾವ್ದೇ ಒಂದ್ ಬಿಸ್ನೆಸ್ ಮಾಡ್ತೀವಿ ಅಂತ ತುಂಬಾ ಕುತೂಹಲದಿಂದ ಬರ್ತಾರೆ, ಮಾರ್ಕೆಟಿಂಗ್ ನಲ್ಲಿ ಫೇಲ್ ಆಗ್ತಾ ಇದಾರೆ. ಅದಕ್ಕೆ ನೀವು ಮಾರ್ಕೆಟಿಂಗ್ ನಲ್ಲಿ ಫೇಲ್ ಆಗ್ಬೇಡಿ ಅಂತ ಹೇಳಿ ನಮ್ಮ ಪರಿವರ್ತನಾ ಫೌಂಡೇಶನ್ ಇಂದ ನಮ್ ಸರ್ ಆಗ್ಲಿ ನಾವಾಗ್ಲಿ ನಮ್ಮ ಟೀಮ್ ನವ್ರು ಏನ್ ಮಾಡ್ತದೆ, ಅವರಿಗೆ ಮಾರ್ಕೆಟಿಂಗ್ ಸಪೋರ್ಟ್ ಕೊಟ್ಟು ಮಾರ್ಕೆಟಿಂಗ್ ನಾಲೆಜ್ ಕೊಟ್ಟು ಬೆಳೆಸ್ತಾ ಇದಾವೆ. ನಮ್ದು ಉದ್ದೇಶ ಇಷ್ಟೇ. ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ಯಾರೇನ್ ದೊಡ್ಡ ಶ್ರೀಮಂತರೇನಿಲ್ಲ, ಎಲ್ಲರೂ. ಆಮೇಲೆ ನಿರುದ್ಯೋಗಿ ಸಮಸ್ಯೆ ಇದೆ ತುಂಬಾ, ಯುವತೆ ಇರ್ಬೋದು, ಯುವಕರು ಇರ್ಬೋದು, ಅವ್ರಿಗೆ ತುಂಬಾ ಸಮಸ್ಯೆ ಇದೆ. ಹಾಗಾಗಿ ನಾವೇನ್ ಮಾಡ್ತಾ ಇದಾವಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದು ಡಿಸ್ಟಿಕ್ ಗೆ ಒಂದೊಂದು ಬ್ರಾಂಚೆಸ್ ಗಳನ್ನ ಕೊಟ್ಟು, ಯಾಕಂತ ಹೇಳಿದ್ರೆ ನೇರವಾಗಿ ಹುಬ್ಳಿಗೆ ಬನ್ನಿ ಅಂತ ಹೇಳಿದ್ರೆ ದೂರ ಆಗುತ್ತೆ. ಆಮೇಲೆ ಯಾರಿಗಾದ್ರೂ ಒಂದು ರಾ ಮೆಟೀರಿಯಲ್ ಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಚಾರ್ಜ್ ಅವ್ರಿಗೆ ಉಳಿತಾಯ ಆಗುತ್ತೆ. ಆಮೇಲೆ ಅವ್ರದ್ದು ಸಮಯ ಮತ್ತು ಬಸ್ ಚಾರ್ಜ್ ಈ ತರ ಎಲ್ಲ ಉಳಿತಾಯ ಆಗುತ್ತೆ ಅನ್ನೋದಕ್ಕೋಸ್ಕರ
ಒಂದೊಂದು ಡಿಸ್ಟಿಕ್ ಲೆವೆಲ್ ನಾವೇನ್ ಮಾಡ್ತಾ ಇದ್ದೇವೆ, ನಮ್ಮ ಬ್ರಾಂಚಸ್ ಅನ್ನ ಕೊಡ್ತಾ ಬಂದಿದ್ದೇವೆ. ಇವಾಗ್ಲೂ ಇವರು ಸುವರ್ಣ ಮೇಡಮ್ ಅಂತ ಹೇಳಿ ಇವರು ಇವಾಗ ಸದ್ಯದಲ್ಲಿ ಒಂದೆರಡು ಮಿಷನ್ ಇಟ್ಟು ಡೆಮೋ ತೋರಿಸಿ, ರಾ ಮಟೀರಿಯಲ್ ಬೇಕಂದ್ರೆ, ಮಿಷನ್ ಬೇಕಂದ್ರೆ ನಮ್ಮಲ್ಲಿನೇ ಎಲ್ಲ ನಾವು ಟ್ರೈನಿಂಗ್ ಕೊಟ್ಟು ತರಿಸ್ಕೊಡ್ಬಹುದಲ್ಲ. ಆಮೇಲೆ ಮುಂದೆ ಒಂದು ದೊಡ್ಡ ಹಂತದಲ್ಲಿ ಅವರು ಬ್ರಾಂಚಸ್ ತಗೊಂತಾ ಇದ್ದಾರೆ. ಹೌದು ಮೇಡಮ್. ಹೌದು, ಮುಂದೆ ಒಂದು ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ರಾಂಚಸ್ ತಗೊಂತಾ ಇದ್ದಾರೆ. ಅವ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಅವರು ಮೊದಲಿಗೆ ನಾನು ಇದರ ಅನುಭವ ತಗೋಬೇಕು, ಆ ನಂತರ ನಾನು 4 ಜನಕ್ಕೆ ಅನುಭವ ಕೊಡ್ಬೇಕು. ಅವ್ರು ನೋಡ್ರಿ, ಅವ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ನಾನ್ ಬೆಳೆಯೋದು ಇಂಪಾರ್ಟೆಂಟ್ ಅಲ್ಲ, ನನ್ ಜೊತೆ 4 ಜನನು ಬೆಳೆಸ್ಬೇಕು. ನಾನು ಕೂಡ ಟ್ರೈನಿಂಗ್ ತಗೊಂಡಿದ್ದೇನೆ ಫ್ರೀ, ಎಲ್ಲಾರ್ಗು ಫ್ರೀ ಟ್ರೈನಿಂಗ್ ಕೊಡಿಸೋಣ. ಆಮೇಲೆ ಇನ್ನೂ ಒಂದಿದೆ, ಅವ್ರದ್ದು ಯಾವ್ದೋ ಭಾರತ್ ಬ್ಯಾಂಕ್ ಅಂತ ಇದೆ ಅಂತೆ, ಅವ್ರ ಸಪೋರ್ಟ್ ಕೂಡ ಇದೆ. ಮಹಿಳೆಯರಿಗೆ ಅದು ಲೋನಿನ ವ್ಯವಸ್ಥೆ ಕೂಡ ಹೇಳ್ತಾ ಇದ್ದಾರೆ, ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಅದನ್ನು ಕೇಳಿ ನನ್ಗೆ ತುಂಬಾ ಸಂತೋಷ ಅನಿಸ್ತು ಸರ್. ಯಾಕೆ ತುಂಬಾ ಹೆಮ್ಮೆ ವಿಚಾರ. ಯಾಕಂತ ಹೇಳಿದ್ರೆ ಹೆಣ್ಮಕ್ಳೆಲ್ಲ ನಮ್ಗೇನು ಮಾಡಕ್ ಆಗಂಗಿಲ್ಲ. ಸುಮಾರು ಅವ್ರಿಗೆ ಮದುವೆ ಆದ ನಂತರ 2 ಮಕ್ಳಾಗ್ತವೆ. 2 ಮಕ್ಳಾದ ನಂತರ ಸ್ವಲ್ಪ ದೊಡ್ಡವಾದ ಸ್ಕೂಲ್ ಕಳ್ಸಿದ ನಂತರ ಅವ್ರ ಮನ್ಯಾಗ ಏನು ಕೆಲ್ಸ ಇರಂಗಿಲ್ಲ. ನಾನ್ ಏನಾದ್ರೂ ಒಂದ್ ಮಾಡ್ಲೇಬೇಕು. ಕೆಲಸ ಅಂತ ಹೇಳಿದ್ರೆ ಬರೀ ಸೀರಿಯಲ್, ಟಿವಿ ಇದೆಲ್ಲ ಟೈಮ್ ಪಾಸ್ ಆಗ್ತದೆ, ಸುಮ್ನೆ ಟೈಮ್ ವೇಸ್ಟ್. ಹಾಗಾಗಿ ಏನ್ ಮಾಡ್ತಿದಾರೆ, ಏನಾದ್ರೂ ಒಂದ್ ಮಾಡ್ಬೇಕಂತ ಕೂತಾಗ ಅವ್ರಿಗೆ ಇವೆಲ್ಲ ಯೂಟ್ಯೂಬ್ ಗಳನ್ನ ನೋಡ್ತಾರೆ, ಫೋನ್ ಮಾಡ್ತಾರೆ. ಅವ್ರಿಗೆ ಸರಿಯಾದಂತ ಮಾರ್ಗ ಕೊಡೋರ್ ಇರಂಗಿಲ್ಲ. ಹಾಗಾಗಿ ನಾವೇನ್ ಮಾಡ್ತಾ ಇದೇವೆ, ಈ ತರ ಬ್ರಾಂಚಸ್ ಗಳನ್ನ ಓಪನ್ ಮಾಡಿ ಅವ್ರಿಗೆ ಯಾವ ತರ ಮಿಷನ್ ಬೇಕು, ಯಾವ ತರ ಟ್ರೈನಿಂಗ್ ಬೇಕು ಅಂತ ಹೇಳಿ ಕೊಡ್ತಾ ಇದಾವೆ. ಆ ಕೆಲಸವನ್ನ ನಾನು ಗುಲ್ಬರ್ಗಕ್ಕೆ ಸಂಬಂಧಪಟ್ಟಂಗೆ ಸುವರ್ಣ ಮೇಡಮ್ನು ಕೂಡ ನಾನು 4 ಜನಕ್ಕೆ ಹೆಲ್ಪ್ ಮಾಡ್ಬೇಕು, ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ಬೇಕು, ನಾನು ಫ್ರೀ ಆಗಿ ಟ್ರೈನಿಂಗ್ ಕೊಡ್ಬೇಕು ಅಂತ ಹೇಳಿ ಇವತ್ತಿದನ್ನ ಅವರು ಮಿಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದಾರೆ ತಗೊಂಡು. ಇವತ್ತೆಲ್ಲ ಮಿಷನ್ ಇಲ್ಲಿಗೆ ಸಂಬಂಧಪಟ್ಟಂಗೆ ಯಾರೇ ಬರ್ಲಿ ಅವ್ರ ಮಾಹಿತಿ ಕೊಡ್ಲಿಕ್ಕೆ ರೆಡಿ ಇದಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಈಗ ಎಲ್ಲಾರು ಹುಬ್ಳಿಗ್ ಬರ್ಬೇಕಂತ ಆಗಲ್ಲ ಮೇಡಮ್. ಯಾಕಂತ ಹೇಳಿದ್ರೆ 450 ಕಿಲೋಮೀಟರ್ ಇದೆ. ಹೌದು ಸರ್. ಎಲ್ಲಾರು ಸುತ್ತಮುತ್ತ ಇಲ್ಲೇ ಗುಲ್ಬರ್ಗ ಮತ್ತ ಕಲಬುರ್ಗಿ ಡಿಸ್ಟ್ರಿಕ್ಟ್ ದಲ್ಲಿ ಯಾರು ಅದಾರ ಅವ್ರೆಲ್ಲ ಇಲ್ಲ ಆರಾಮಾಗಿ ಬಂದ ಮಷಿನ್ ನೋಡ್ಕೊಂಡ್ ಕೆಲಸ ಅವರು ಬಿಸ್ನೆಸ್ ಮಾಡುದಿತ್ತ ಅವರು ಬಂದಿಲ್ಲ ಮಾಡ್ಬೋದು ಸರ್. ಅವ್ರಿಗೆ ಏನ್ ರಾ ಮಟೀರಿಯಲ್ ಬೇಕಾಗ್ಲಿ, ಯಾವ್ದೇ ತರದ್ ಮಿಷನ್ ಬೇಕಾಗ್ಲಿ, ಕಲಬುರ್ಗಿಗೆ ಸಂಬಂಧಪಟ್ಟಂಗ ಎಲ್ಲಾ ಜನತೆನ ಬಂದು ಇಲ್ಲಿ ಮಿಷನ್ ನೋಡ್ಬೋದು, ರಾ ಮಟೀರಿಯಲ್ ನೋಡ್ಬೋದು. ಅವರೆಲ್ಲಾ ಮಾಹಿತಿನ ಬಂದು ಸುವರ್ಣ ಮೇಡಮ್ ಹತ್ರ ತಿಳ್ಕೊಬಹುದು. ಮಷಿನ್ ಅಷ್ಟೇ ಇಲ್ಲ, ರಾ ಮಟೀರಿಯಲ್ ಯಾವ ಕ್ವಾಲಿಟಿ ಇದೆ, ಏನಿದೆ, ಅದಕ್ಕೆ ಯಾವ ತರ ಇದೆ, ಅದೆಲ್ಲ ಅವ್ರು ಬಂದಿಲ್ಲ ನೋಡ್ಕೋಬಹುದು ಸರ್. ಯಾಕಂತ ಹೇಳಿದ್ರೆ ಅವ್ರಿಗೆ ಹುಬ್ಳಿಯಿಂದ ಟ್ರಾನ್ಸ್ಫರ್ ಚಾರ್ಜ್ ಉಳಿತಾಯ ಆಗ್ತದೆ. ಟ್ರಾನ್ಸ್ಪೋರ್ಟ್ ಯಾಕಂದ್ರೆ ಫುಲ್ ಆಗತ್ತೆ. ಟ್ರಾನ್ಸ್ಪೋರ್ಟ್ ಅಷ್ಟೇ ಅಲ್ಲ, ಮತ್ತ ಅವ್ರು ಬರುದು ಹೋಗುದು ಖರ್ಚು ಬಹಳ ಆಗತ್ತೆ. ಒಂದ್ ದಿವ್ಸ ಬರ್ಬೇಕು, ಅಲ್ಲಿ ಎಲ್ಲ ನೋಡ್ಕೊಂಡ್ ಬರ್ಬೇಕಂತ ಹೇಳಿ 1 ದಿವಸದಲ್ಲಿ ಆಗಲ್ಲ. ಟೋಟಲ್ ಆಗಿ 2 ದಿವಸ ಅವ್ರಿಗೆ ಟೈಮ್ ಬೇಕು. ಮತ್ತೆ ಊಟದ ಖರ್ಚು ಇದೆಲ್ಲ ತುಂಬಾ ಖರ್ಚು ಬರತ್ತೆ. ತುಂಬಾ ಸಾವಿರಾರು ಗಂಟೆ ಖರ್ಚಿನ ಉಳಿತಾಯ ಆಗ್ತದೆ ಸರ್ ಇದರಿಂದ. ಇಲ್ಲೇ ಸಮೀಪ ಆಗತ್ತೆ. ಎಲ್ಲಾರು ಇಲ್ಲೇ ಬಂದ್ ಕ್ಯಾಸ್ ಮಷೀನ್ ಆಯ್ತು, ರಾ ಮೆಟೀರಿಯಲ್ ಆಯ್ತು, ಎಲ್ಲ ಚೆಕ್ ಮಾಡ್ಕೊಂಡು ಅವರು ಬುಕ್ ಮಾಡ್ಕೋದು ಇತ್ತಂದ್ರೆ ಅವರು ಮಿಷನ್ ನ ಪರ್ಚೇಸ್ ಮಾಡ್ಬೋದು ಸರ್. ಯಾಕಂತ ಹೇಳಿದ್ರೆ ಸುವರ್ಣ ಮೇಡಮ್ ಅವ್ರ ತಮ್ಮ ಅನುಭವವನ್ನ ನೋಡಿದ್ರು. 1 ಸರಿ 2 ಸರಿ ಬಂದಾಗ ಅವ್ರದ್ದು ಖರ್ಚು ವೆಚ್ಚ ಎಷ್ಟಾಯ್ತು, ಪ್ರಯಾಣ ಎಷ್ಟು ಹೈರಾಣ ಆಯ್ತು, ಅದೆಲ್ಲ ನೋಡ್ಬಿಟ್ಟು ನಾನೇ ಯಾಕ ನಮ್ಮ ಕಲಬುರ್ಗಿಯಲ್ಲಿ ಇದನ್ನ ಮಾಡಬಾರ್ದು, ನಾನ್ ಮಾಡಿದ ನಂತರ ನಾನು ಕೂಡ 4 ಜನಕ್ಕ ನಮ್ಮ ಪರಿವರ್ತನಾ ಫೌಂಡೇಶನ್ ಹೇಗೆ 4 ಜನಕ್ಕೆ ಹೆಲ್ಪ್ ಮಾಡ್ತಾ ಇದೆಲ್ಲ, ನಾನು ಕೂಡ ನನ್ನಿಂದ ಆದಷ್ಟು ಶಕ್ತಿ ಮೀರಿ ನಾನು ಕೂಡ ಮಾಡ್ಬೋದು ಅನ್ನೋ ಒಂದು ತಲೆಯಾಗ ಬಂದು ಈ ತರ ಎಲ್ಲ ಮಾಡ್ಕೊಂಡು ಹೊಂಟಿದ್ದಾರೆ. ಒಂದು ಮಹಿಳೆಯವ್ರಿಗೆ ಒಂದು ಉದ್ಯೋಗ ಕೊಡ್ಬೇಕು, ಏನಾರ ಅವ್ರಿಗೆ ಸಾಧನೆ ಮಾಡಕ್ಕೆ ಚಾನ್ಸ್ ಕೊಡ್ಬೇಕಂತ ಹೇಳಿ ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ಮೇಡಮ್. ಧನ್ಯವಾದ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಗೂ ಸರ್ ಥ್ಯಾಂಕ್ ಯು ಸರ್. ಯಾಕಂದ್ರೆ ಇದು ಒಂದು ಮೋಟರ್ ಐತಿ, 2 ಮಷಿನ್ ಅದಾವ ಇಲ್ಲಿ. ಯಾವ ತರ ಆಪರೇಟ್ ಆಗ್ತಿದ್, ಏನಾಗ್ತಿದ್, ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಮೇಡಮ್ ಸ್ವಲ್ಪ. ಸರ್, ಇದು ಮೋಟ್ರು ಒಂದೇ, ಮೇಡಮ್ ಮಿಷನ್ 2. ಯಾಕಂದ್ರೆ 2 ಜನ ಕೂತು ಕೆಲಸ ಮಾಡ್ಬೋದು. ನಾವು ಉದಾಹರಣೆ ಯಾಕಾದ್ರೂ ಒಬ್ರೇ ಇದ್ವಿ ಅಂತ ಹೇಳಿದ್ರೆ ಒಬ್ರೇ 1 ಮಿಷನ್ ಬಂದ್ ಮಾಡಿ 1 ಮಿಷನ್ ಸ್ಟಾರ್ಟ್ ಮಾಡ್ಕೋಬಹುದು ಸರ್. ಓಕೆ, ಯಾಕಂದ್ರೆ ಒಬ್ರು ನಾವು ಕೆಲಸ ಮಾಡೋ ಮುಂದೆ 1 ಮಷಿನ್ ಆನ್ ಮಾಡ್ಬೋದು, 1 ಮಷಿನ್ ಬಂದ್ ಮಾಡ್ಬೋದು. ನಾವು ಇಬ್ರು ಇತ್ತಂದ್ರೆ 2 ಮಿಷನ್ ಒಮ್ಮೆಗ್ಲೆ ಚಾಲೂ ಮಾಡ್ಬೋದು, ನಾವು ಒಂದಕ್ಲೆ ಚಾಲೂ ಮಾಡ್ಬೋದು ಸರ್. ಅಂದ್ರೆ ಇದ್ರ ಈಗ 2 ಕಡೆ ಚಾಲೂ ಮಾಡ್ಕೊಂಡ್ವಪ್ಪ ಅಂತ ಹೇಳಿದ್ರೆ ಇದ್ರಲ್ಲಿ ಕರೆಂಟ್ ಉಳಿತಾಯ, ಪವರ್ ಬಿಲ್ ಉಳಿತಾಯ. ಅಲ್ಲಿ 100 ಪ್ರಾಡಕ್ಟ್ ಸೇಲ್ ಆಗುತ್ತೆ, ಇಲ್ಲಿ 100 ಪ್ರಾಡಕ್ಟ್ ಸೇಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕರೆಂಟಿನ ಬಿಲ್ ಉಳಿತಾಯ ಮತ್ತು ಸಮಯ ಸೇಮ್. ನಮ್ಗೆ ಕರೆಂಟ್ ಉಳಿತಾಯ ಮಾಡ್ಬೇಕಂತ ಹೇಳಿ ನಾವು ಈ ತರ ಮಾಡ್ಬೋದು ಮೇಡಮ್. ಹೌದು, ಕರೆಂಟ್ ಉಳಿತಾಯ ಮತ್ತು ಸಮಯ ಉಳಿತಾಯ ಡಬಲ್ ಬರುತ್ತೆ ಅಲ್ಲ, ಅಲ್ಲಿ 100 ಪ್ರಾಡಕ್ಟ್ ಬರುತ್ತೆ, ಇಲ್ಲಿ 100. ಯಾಕಂದ್ರೆ ಈಗ ಒಂದು ಮೋಟರ್ದಲ್ಲಿ 2 ಮಷಿನ್ ವರ್ಕ್ ಮಾಡ್ತಾ ಇದ್ದಾರೆ. ನಾವು 2 ಮಷಿನ್ ಒಮ್ಮೆಗ್ಲೆ ಚಾಲೂ ಮಾಡ್ಬೋದು, ಒಮ್ಮೆಗ್ಲೆ ಬಂದ್ ಮಾಡ್ಬೋದು. ಒಂದ್ ಚಾಲೂ ಮಾಡಿ ಒಂದ್ ಬಂದ್ ಮಾಡ್ಬೋದು. ಹಾಗೇನ್ ತೊಂದ್ರೆ ಇಲ್ಲ ಸರ್. ಓಕೆ, ಆ ತರ ಇದೆ. ಸ್ನೇಹಿತರೆ, ನೀವು ಇಲ್ಲೇ ನೋಡ್ತಾ ಇದೀರಲ್ಲ,
ಒಂದು ಮೋಟರ್ದಲ್ಲಿ ಇದೇನಿದೆಲ್ಲ ಎರಡು ಮಷಿನ್ ರನ್ ಆಗ್ತಾ ಇದೆ. ನಿಮ್ಗೆ ಈ ತರ ಮಷಿನ್ ಬೇಕಂತ ಹೇಳಿದ್ರೆ ನಿಮ್ಗೆ ಈ ತರ ಮಷಿನ್ ನೀವು ತಗೋಬಹುದು. ಇದ್ರಾಗ ನಿಮ್ಗೆ ಸಿಂಗಲ್ ಬೇಕಾ, ನಾವು ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ ಅಂದ್ರೆ ಆ ತರ ನಿಮ್ಗೆ ಆಪ್ಷನ್ ಇರುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಈ ತರ ಪೇಪರ್ ಪ್ಲೇಟ್ ನ ಇದು ರೆಡಿ ಆಗುತ್ತೆ. ಜಸ್ಟ್ ಏನಿಲ್ಲ, ಒಂದ್ ಬಟನ್ ಒತ್ತಿದ್ರೆ ಸಾಕು, ನೀವು ಏನಿರಲ್ಲ ತಾನ ಮೇಲೆ ಬರ್ತೈತಿ, ತಾನ ಕೆಳಗೆ ಹೋಗ್ಬೇಕಂತ ಹೇಳಿದ್ರೆ ಆಟೋ ಆ ತರಾನು ನೀವು ಮಾಡ್ಕೋಬಹುದು. ಈ ತರ ನಿಮ್ಗೆ ಎಲ್ಲಾ ಪ್ಲೇಟ್ ನ ರೆಡಿ ಆಗುತ್ತೆ ಸ್ನೇಹಿತರೆ. ಅದೇ ತರ ಇಲ್ಲೇನು ಊಟದ ತಟ್ಟಿನ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲೇನು ನೋಡ್ಬೋದು ಊಟದ ತಟ್ಟಿ ಇದು ಈ ತರ. ಇದು ತಾನ ಏನಿದೆಲ್ಲ ತಾನ ಕಟ್ ಮಾಡಿ ತಾನ ರೆಡಿ ಮಾಡಿ ಪ್ಲೇಟ್ ನಿಮ್ಗೆ ಕೊಡತ್ತೆ. ಇದು ತಾನ ಕಟ್ ಮಾಡಿ ಈ ತರ ಎಲ್ಲ ಪರ್ಫೆಕ್ಟ್ ಡಿಸೈನ್ ಬರುತ್ತೆ ಸರ್. ಓಕೆ ಓಕೆ. ಈ ತರ ಎಲ್ಲ ಬೇರೆ ಬೇರೆ ಕಲರ್ಸ್ ಕೂಡ ಬರ್ತವೆ, ಬಾಳೆ ಎಲೆ ಬರುತ್ತೆ, ಬೇರೆ ಬೇರೆ ಕಲರ್ಸ್ ಎಲ್ಲಾನು ಬರುತ್ತೆ ಮೇಡಮ್. ಎಲ್ಲ ಬೇರೆ ಬೇರೆ ಕಲರ್ಸ್ ಡಿಸೈನ್ಸ್ ಕೂಡ ಎಲ್ಲ ಬರುತ್ತವೆ. ಓಕೆ. ಇದ್ರಾಗ ಸ್ನೇಹಿತರೆ ಈ ತರ ಏನಿದೆಲ್ಲ ಇಲ್ಲಿ ಎಲ್ಲ ರೆಡಿ ಆಗ್ತಾ ಇದೆ, ನೀವು ನೋಡ್ತಾ ಇದ್ದೀರಲ್ಲ. ಅದೇ ತರ ಸರ್ವ್ ಇಲ್ಲಿ ಏನಿದ್ದಾರೆ ಈ ತರ ರೆಡಿ ಮಾಡಿದ್ದಾರೆ. ಎಲ್ಲ ಸ್ಯಾಂಪಲ್ಗೆ ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ. ಈ ತರ ನಿಮ್ಗೇನು ಮಷಿನ್ ಬೇಕಂತ ಹೇಳಿದ್ರೆ ನೀವು ಮಷೀನು ಇದು ಮಾಡ್ಬೋದು. ಓಕೆ. ಯಾಕಂದ್ರೆ ಈಗ ನಾವು ಸಿಂಗಲ್ ಪ್ಲೇಟ್ ರೆಡಿ ಮಾಡ್ತಾ ಇದೀವಿ ಮೇಡಮ್. ಈಗ ಒಂದೊಂದ್ ಪ್ಲೇಟ್ ಹಾಕಿ ಈಗ ನಾವು ಜಾಸ್ತಿ ಪ್ಲೇಟ್ ಹಾಕಿದಂದ್ರೂ ಬರತ್ತೇನಿಲ್ಲ ಮೇಡಮ್. ಇದು ಬರುತ್ತೆ ಸರ್. ಇದು ನಿಂತ್ಕೊಂಡು ಊಟ ಮಾಡ್ಬೋದು. ಹಾ, ಈ ತರ ಪ್ಲೇಟ್ ನಲ್ಲಿ ನಾವು ನಿಂತ್ಕೊಂಡಾದ್ರೂ ಊಟ ಮಾಡ್ಬೋದು, ಕೂತ್ಕೊಂಡಾದ್ರೂ ಊಟ ಮಾಡ್ಬೋದು. ಇದ್ರಲ್ಲಿ ಟೇಬಲ್ ಮೇಲೆ ಇಟ್ಟು ಕೂತ್ಕೊಂಡು ಊಟ ಮಾಡೋದಿದೆ. ಓಕೆ. ಇದು ತಿಳು ಬರುತ್ತೆ ಮೇಡಮ್. ಇದು ತಿಳು ಬರುತ್ತೆ. ಇದು 4-5 ಈ ತರ ಎಲ್ಲ ಒಂದೇ ಸರಿಗೆ ನಾವು ಹಾಕಿ ಪ್ಲೇಟ್ ತೆಗಿಬಹುದು. ಓಕೆ. 4-5 ಪ್ಲೇಟ್ ಒಂದೇ ಸತ ನಾವು ಹಾಕಿ ತೆಗಿಬಹುದು. ಒಂದೇ ಸಲ ಹಾಕಿ ತೆಗಿಬಹುದು ಸರ್. ಓಕೆ ಓಕೆ. ಯಾಕಂದ್ರೆ ಈಗ ನಾವು ಒಂದೇ ಪ್ಲೇಟ್ ಹಾಕಿದಂದ್ರೂ ಮಾಡ್ಬೋದು. ತಿಳು ಇತ್ತಂದ್ರೆ 4-5 ಪ್ಲೇಟ್ ಹಾಕಿ ಮಾಡ್ಬೋದು. ಅದಕ್ಕೆ ನಾವು ಡೈಗಿ ಚೇಂಜ್ ಮಾಡೋದು ಇದಿಲ್ಲ, ಏನಿಲ್ಲ. ಇದೇ ಡೈಯಲ್ಲೇ ಈ ತರ ಎಲ್ಲ. ಓಕೆ. ಈ ತರ ಎಲ್ಲ ಪ್ಲೇಟ್ ರೆಡಿ ಆಗತ್ತೆ ಮೇಡಮ್. ಈ ತರ ಎಲ್ಲ ಪ್ಲೇಟ್ ರೆಡಿ ಆಗುತ್ತೆ. ಓಕೆ ಓಕೆ. ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಯಾವ ತರ ಇದರಲ್ಲಿ ಅದೇ ಸೇಮ್ ಕಲರ್ ನಿಮ್ಗೆ ದಪ್ಪ ಬೇಕಂತ ದಪ್ಪ ಸಿಗತ್ತೆ, ನಿಮ್ಗೆ ತಿಳು ಬೇಕಂತ ತಿಳು ಸಿಗತ್ತೆ. ನಿಮ್ಗೆ ಯಾವ ತರ ಬೇಕಲ್ಲ ಆ ತರ. ಅದೇ ತರ ನೀವು ಇದು ನೋಡಿದ್ರ, ಇದು ಏನಿದೆಲ್ಲ ನೀವು 6, 7, 8 ಈ ತರ ಪ್ಲೇಟ್ ನ ಇಟ್ಟು ಇದನ್ನು ರೆಡಿ ಮಾಡ್ಬೋದು. ಇದ್ರಾಗ ನಿಮ್ಗೆ ದಪ್ಪ ಇತ್ತಂದ್ರೆ ಸಿಂಗಲ್ ಹಾಕೋದು, ತಿಳು ಇತ್ತಂದ್ರೆ ನೀವು 4-5 ಪ್ಲೇಟ್ ನ ಹಾಕಿ ರೆಡಿ ಮಾಡ್ಬೋದು. ಅಲ್ಲ, ಒಂದು ಸರಿಗೆ 6 ಪ್ಲೇಟ್ ಹಾಕ್ಬೇಕು ಸರ್ ಅಲ್ಲಿ. ಓಕೆ. ಒಂದೇ ಟೈಮಿಗೆ 6 ಪ್ಲೇಟ್ ಹಾಕಿ. ಇದು ಬೇರೆ ಕಲರ್ ಸರ್. ಓಕೆ. ಇದ್ರಾಗ ನಮ್ಗೆ ಸಿಲ್ವರ್ ಬೇಕಂತ ಹೇಳಿ ಸಿಲ್ವರ್ ಸಿಗತ್ತೆ, ಪ್ಲೇನ್ ಬೇಕಂತ ಪ್ಲೇನ್ ಸಿಗತ್ತೆ, ಡಿಸೈನ್ ಬೇಕಂತ ಡಿಸೈನ್ ಸಿಗತ್ತೆ. ಓಕೆ. ಎಲ್ಲಾ ತರದ್ದು ಪ್ಲೇಟ್ ನಿಮ್ ಕಡೆನೇ ಸಿಗತ್ತೆ ಮೇಡಮ್. 4-5 ತರ ಇದ್ರಲ್ಲಿ ಡಿಸೈನ್ ಬರುತ್ತೆ ಸರ್. ಇದು ಸಿಲ್ವರ್ ಕಲರ್ ಸರ್. ಓಕೆ. ಇದ್ರಾಗ ನಮ್ಗೆ ಎಲ್ಲಾ ತರದ್ದು ಕಲರ್ ಬೇಕಂತ ಕಲರ್ ಸಿಗತ್ತೆ ಸರ್. ಓಕೆ ಓಕೆ. ಹೇಳಿ ಮೇಡಮ್. ಸರ್ ಇದು 8 ನಂಬರ್ ಪ್ಲೇಟ್ ನಾವು ಒಂದ್ ಸರಿಗೆ 6 ಹಾಕ್ತೇವೆ ಸರ್. ಅದಕ್ಕೆ ಓಕೆ. 6 ಪ್ಲೇಟ್ ಹಾಕ್ಬೋದು. 6 ಪ್ಲೇಟ್ ಹಾಕ್ಬೋದು ಸರ್. 6 ಹಾಕಿದ್ರೆ 6ಅನ್ನ 5 ಸರ ಇಟ್ಟಾಗ, 5 ಸರ ಇಟ್ಟಾಗ 6 30 ಆಗುತ್ತೆ. ಇದು ಎಣಿಕೆಯ ಸಮಯ ಕೂಡ ಉಳಿತಾಯ. ಒಂದೊಂದನ್ನ ಕೂತ್ಕೊಂಡು ಎಣ್ಸೋದಕ್ಕಿಂತ ಈ ತರ 5 ಸೆಟ್ಟಿಂಗ್ ಮಾಡ್ಬಿಟ್ರೆ 30 ಪ್ಲೇಟ್ ಆಗ್ತೈತಿ. 5 ಸೆಟ್ಟಿಂಗ್ ಆದ್ಮೇಲೆ ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಇಟ್ಬಿಟ್ರೆ ಅದೊಂದು ಪ್ಯಾಕಿಂಗ್ ಆಗ್ತದೆ. ಈಸಿ ಆಗುತ್ತೆ ಸರ್. ಓಕೆ ಓಕೆ. ಯಾಕಂದ್ರೆ ನಾವು 6 ಯಾಕೆ ಇಡ್ತೀವಿ ಅಂತ ಹೇಳಿದ್ರೆ ಅದು ಎಣ್ಸಕ 10 ಸಲ ಬೇಡ. ಒಂದೇ ಟೈಮಿಗೆ ನಾವು ಇದು ಮಾಡಿದ್ರೆ ಆರಾಮಾಗಿ ಈಸಿನ ಎಣಸ್ಕೊಂಡು ಪ್ಯಾಕಿಂಗ್ ಮಾಡೋದು ಈಸಿ ಆಗುತ್ತೆ. ಆಮೇಲೆ ಪ್ಯಾಕಿಂಗ್ ಕೂಡ ಈ ತರ ಬಿಟ್ಟು ಎಣಿಸಿದಾಗ ಪ್ಯಾಕಿಂಗ್ ನೀಟ್ ಕುಂದ್ರಂಗಿಲ್ಲ. ಪ್ಯಾಕಿಂಗ್ ನೀಟು ಮತ್ತು ಸಮಯ ಉಳಿತಾಯ ಆಗ್ತದೆ ಸರ್. ಓಕೆ ಓಕೆ ಮ್ಯಾಮ್. ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ, ಸಿಂಪಲ್ ಆಗಿ ಇದೆ. ಆರಾಮಾಗಿ ನೀವು ಚಿಕ್ಕ ಮಕ್ಕಳ ಕೈಯಾಗ ಕೊಟ್ರು ಅವರು ಇದು ರೆಡಿ ಮಾಡ್ತಾರೆ, ಆ ತರ ಇದೆ. ಬಟ್ ಚಿಕ್ಕ ಮಕ್ಕಳ ಕೈಯಾಗ ಕೊಡಕ್ ಹೋಗ್ಬೇಡಿ. ಹೇಗೆ ಏನಿದೆಲ್ಲ ನಿಮ್ಗೆ ಒಂದು ಒಳ್ಳೇದ ಒಂದು ಬಿಸ್ನೆಸ್ ಇದೆ, ಒಳ್ಳೇದ ಒಂದು ಉದ್ಯೋಗ ಇದೆ. ಸ್ಟಾರ್ಟ್ ನೀವು ಆರಾಮಾಗಿ ನಿಮ್ಮ ಮನೇಲಿಂದ ಈ ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ ಮೇಡಮ್ ಎಷ್ಟು ಲಘು ಎಣಿಸ್ತಾ ಇದ್ದಾರೆ. ಸರ ಈಸಿಯಾಗಿ ಸಿಂಪಲ್ ಆಗಿ ನೀವು ಬರೀ ಒಂದು ಬಟನ್ ಹೊಡೆದು ಸಾಕು, ತಾನ ರೆಡಿಯಾಗಿ ಏನಿದೆ ಅಲ್ಲ ತಾನ ಮೇಲೆ ಇದು ಹೈಡ್ರೋಲಿಕ್ ಏನಿದೆ ತಾನ ಮೇಲೆ ಬರುತ್ತೆ. ಆ ತರ ಇದೆ ಸ್ನೇಹಿತರೆ. ಓಕೆ. ಈ ತರ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆ ಮೇಡಮ್. 9, 10, 6ರಿಂದ ಈ ಡೈ ಚೇಂಜ್ ಮಾಡ್ಕೋಬೇಕು ಸರ್. ಈ ನಟ್ ತೆಗೆದ್ರೆ ಇದೇನ್ ಹಿಂಗೆ ಇರುತ್ತೆ, ಇದನ್ನ ಹಿಂಗ್ ತೆಗಿಬಹುದು ಅಷ್ಟೇ. ಇದನ್ನ ಮಾತ್ರ ಮೇಲಿಂದ ಇದೆಯಲ್ಲ ನೀಟಾಗಿ ಈ ನಟ್ ತಕೊಂಡು ಬೇರೆ ಡೈಯನ್ನ ಜೋಡಿಸ್ಕೋಬಹುದು. ಒಂದೇ ಮಿಷಿನ್ ಅಲ್ಲಿ ಈ ತರ ಇರುತ್ತೆ ನಿಮ್ಗೆ. ಓಕೆ. ಡೈ ನೋಡ್ತಾ ಇದೀರಲ್ಲ ಅದೇ ತರ ಸೇಮ್ ಇರುತ್ತೆ. ಇದನ್ನು ಚೇಂಜ್ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ಬೇಕು ಇದು ಬೇಕಂತ ಇದು ಹಾಕೋಬಹುದು. 8 ನಂಬರ್, 7 ನಂಬರ್, 12, 13, 14, 16 ಮಟಾನು ನಿಮ್ಗೆ ಆಪ್ಷನ್ ಇದೆ. ಆ ತರ ನಿಮ್ಗೆ ಎಲ್ಲಾ ತರದ್ದು ಪ್ಲೇಟ್ ನ ಹಾಕೋಬಹುದು. ಒಂದೇ ಮಿಷನ್ ಅಲ್ಲಿ 6ರಿಂದ 16 ವರೆಗಿನ ಅವರು ಡೈ ಚೇಂಜ್ ಮಾಡ್ಕೊಂಡು ಎಲ್ಲಾ ತರದ ಪ್ಲೇಟ್ಸ್ ಗಳನ್ನ ಒಂದೇ ಮಿಷನ್ ಅಲ್ಲಿ ಮಾಡಬಹುದು ಸರ್. ಓಕೆ ಮೇಡಮ್.
ಸರ್ ನಮಸ್ಕಾರ. ನಮಸ್ಕಾರ. ಸರ್ ನಿಮ್ಮ ಊರಿಗೆ ನಾವು ಇವತ್ತು ಬಂದಿದ್ದೀವಿ ಗುಲ್ಬರ್ಗಾಗೆ. ಇಲ್ಲೆಲ್ಲ ಮೆಷಿನ್ ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಎಲ್ಲ ಹೆಣ್ಮಕ್ಕಳಿಗೆ ಒಂದು ಒಳ್ಳೆಯದು ಉದ್ಯೋಗ ಸಿಗಲಿ ಅಂಥೇಳಿ ಮೇಡಮ್ ಏನು ಮಾಡಿದ್ದಾರೆ, ಇಲ್ಲಿ ಎಲ್ಲ ಮಷಿನ್ ತೊಗೊಂಬಂದು ಇಲ್ಲೇ ಒಂದು ಉದ್ಯೋಗ ಕೊಡಬೇಕಂತೇಳಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ಥರ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಈ ಬಿಸ್ನೆಸ್ ಬಗ್ಗೆ ಯಾವ ಥರ ಅವ್ರು ನೋಡ್ತಾ ಇದ್ದಾರಲ್ಲ, ಅವರು ಯಾವ ಥರ ಮಾಡ್ಬೋದು, ಏನು ಮಾಡ್ಬೋದು, ಹೆಣ್ಮಕ್ಳಿಗೆ ಒಂದು ಉದ್ಯೋಗ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಇವ್ರು ಅಂದ್ರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅದೇ ಥರ ನೀವು ಇವ್ರಿಗೆ ಸಪೋರ್ಟ್ ಮಾಡಿ ಇಲ್ಲಿ ಎಲ್ಲ ಮಹಿಳೆಯರಿಗೆ ಒಂದು ಉದ್ಯೋಗ ಕೊಡೋಕೆ ಅವ್ರು ಮಾಡ್ತಾ ಇದ್ದಾರೆ. ನಿಮ್ಮ ಕಡೆಯಿಂದ ಏನು ಸಪೋರ್ಟ್ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮ್ಮ ಅಕ್ಕವರಾದ ಸುವರ್ಣ ಮೇಡಮ್ ಅವರು ಒಂದು ನೂತನವಾದ ಒಂದು ಮಷಿನ್ ಹುಬ್ಬಳ್ಳಿ ನಮ್ಮ ಫೌಂಡೇಶನ್ ಪ್ರಿನ್ಸ್ ಎಂಟರ್ಪ್ರೈಸ್ ಫೌಂಡೇಶನ್ ಕಡೆಯಿಂದ ಒಂದು ನೂತನವಾದ ಒಂದು ಮಷಿನ್ ಬಂದಿದೆ. ಇದು ತುಂಬ ಒಂದು ಯೂಸ್ಫುಲ್ ಆದ ಮಷಿನ್ ನಾನು ಹೇಳ್ಬೋದು. ಯಾಕಂದರೆ ಹೆಣ್ಮಕ್ಳಿಗೆ ಇವತ್ತು ಎಲ್ಲ ಫ್ಯಾಮಿಲಿಯಲ್ಲಿ ಹೆಂಗಿದೆ ಅಂದರೆ ಹೆಣ್ಮಕ್ಳು ಹೊರಗಡೆ ಹೋಗಬಾರ್ದು, ಅದು ಇದು ಅಂತ ಸೇಫ್ಟಿಗೋಸ್ಕರ ಆಗಿರ್ಬೋದು, ಬೇರೆ ಇನ್ನೊಂದು ಕಾರಣ ಆಗಿರ್ಬೋದು. ಮನೆಯಲ್ಲೇ ಕುಂತೆ ನಾವು ಬಿಸ್ನೆಸ್ ಮಾಡ್ಬೋದು ಹೆಣ್ಮಕ್ಳು. ಅದಕ್ಕೆ ನೂತನ ಒಂದು ಮಷಿನ್ ಇದೆ. ಇದು ತುಂಬ ಒಳ್ಳೆಯ ಮಷೀನು. ಅಂದರೆ ಪೇಪರ್ ಪ್ಲೇಟ್ಸ್ ತಯಾರು ಮಾಡುತ್ತೆ. ಇವತ್ತು ನೀವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಿ, ಫಂಕ್ಷನ್ಗೆ ಹೋಗಿ, ಒಂದು ಗುಡಿ ಒಂದು ಪೂಜೆ ಇರಲಿ, ಒಂದು ಪ್ರಸಾದ ಕಾರ್ಯಕ್ರಮ ಇರಲಿ, ಒಂದು ಮನೆ ಫಂಕ್ಷನ್ ಇರಲಿ, ಯಾವುದೇ ಒಂದು ಫಂಕ್ಷನ್ ಇರಲಿ, ಎಲ್ಲ ಕಡೆ ಪೇಪರ್ ಪ್ಲೇಟ್ ಇವತ್ತು ನಾಳೆ. ಯಾಕಂದರೆ ಲೇಬರ್ ಕಡಿಮೆ ಆಗಿದೆ, ಲೇಬರ್ ಸಿಗ್ತಾ ಇಲ್ಲ. ಯೂಸ್ ಆ್ಯಂಡ್ ಥ್ರೋ ಪೇಪರ್ ಪ್ಲೇಟ್ ಎಲ್ಲ ಕಡೆ ನಡೀತಾ ಇದೆ, ನಿಮಗೂ ಗುರುತು. ಅದೇ ರೀತಿ ಅದೇ ಒಂದು ಪೇಪರ್ ಪ್ಲೇಟ್ ತಯಾರು ಮಾಡೋ ಒಂದು ಯಂತ್ರ ಬಂದಿದೆ. ತುಂಬ ಯೂಸ್ಫುಲ್ ಆದ ಯಂತ್ರ ಇದು. ಹೌದು ಸರ್. ಮೇಲ್ಪಟ್ಟಾಗಿ ವುಮೆನ್ ಎಂಪವರ್ಮೆಂಟ್, ಹೆಣ್ಮಕ್ಳಿಗೆ ಏನು ಕೆಲಸ ಸಿಗಬೇಕು, ಹೆಣ್ಮಕ್ಳೇನು ಸ್ವಂತ ಬಲದಿಂದ ಬೆಳಿಬೇಕಂತ ಏನು ಒಂದು ಆಸೆಯಿಂದ ನಮ್ಮ ಅಕ್ಕವರು ಏನು ಒಂದು ಮುಂದಾಲೋಚನೆಯಿಂದ ಬಂದಿದ್ದಾರೆ. ಅವರಿಗೆ ನಾನು ತುಂಬ ಒಂದು ಧನ್ಯವಾದ ಹೇಳ್ತೀನಿ. ಆ ದೇವರಲ್ಲಿ ಬೆಳ್ಕೋತೀನಿ, ಅವರಿಗೆ ತುಂಬ ಶಕ್ತಿ ಸಿಗಲಿ. ಹಾಗೆ ನಮ್ಮ ಕಡೆಯಿಂದ, ನಮ್ಮ ತಂದೆ ಶಾಸಕರಾದ ಅಲ್ಲಮೂರು ಪಳಾಯ್ ಸಾಹೇಬ್ರ ಕಡೆಯಿಂದ ಆಗಲಿ, ನಮ್ಮ ಸರ್ಕಾರ ಕಡೆಯಿಂದ ಏನೇ ಒಂದು ಸಹಾಯ ಇರಲಿ, ಹೆಣ್ಮಕ್ಳಿಗೆ ಏನೇ ಒಂದು ಲೋನ್ ಆಗಿರ್ಬೋದು, ಸಬ್ಸಿಡಿಯ ಒಂದು ಇದು ಆಗಿರ್ಬೋದು, ಎಂಥದೇ ಒಂದು ಕಾರ್ಯಕ್ರಮ ಹೆಣ್ಮಕ್ಳಿಗೆ ಎಂಥದೇ ಒಂದು ನಾವು ಹೆಲ್ಪ್ ಮಾಡೋಕ್ಕೆ ನಾವು ಮುಂದಿರ್ತೀವಿ. ಯಾವತ್ತು ಇವ್ರ ಜೊತೆ ಇರ್ತೀವಿ. ಹೀಗೆ ತುಂಬ ನಮ್ಮ ಕ್ಷೇತ್ರದಲ್ಲಿ ಇದು ಒಂದೇ ಆಗಿರ್ಬೋದು, ಕೆಲವೊಂದು 6 ತಿಂಗಳು ವರ್ಷಗಳಲ್ಲಿ ಎಲ್ಲ ಪೂರ ಇಡೀ ಕ್ಷೇತ್ರದ ಎಲ್ಲ ಹೆಣ್ಮಕ್ಳ ಬಳಿ ಈ ಥರ ಒಂದು ಮಷಿನ್ ಆಗಿರ್ಬೇಕಂತ ನಾನು ಎಲ್ಲಿ ಆಗಲಿ ಅಂತ ನಾನು ಬೆಳ್ಕೊತೀನಿ. ಹಾಗೆ ಅದಕ್ಕೆ ಏನೇ ಒಂದು ಕೆಲಸ ಆಗಿರ್ಬೋದು, ಸಹಾಯ ಆಗಿರ್ಬೋದು, ನಮ್ಮ ಕಡೆಯಿಂದ, ಸರ್ಕಾರ ಕಡೆಯಿಂದ ಏನೇ ಆಗಿರೋದು, ನಾವು ಇವತ್ತು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ 12 ಮಾತು ಮುಗಿಸ್ತೀನಿ. ಧನ್ಯವಾದ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್.